ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ದಸರಾದಲ್ಲೆಲ್ಲ ಗಾಡಿಗಳ ಪೂಜೆ ಮಾಡಿಲ್ಲ, ಸೊ ಅದಕ್ಕೆ ಇವತ್ತು ಗಾಡಿಗಳ ಪೂಜೆ ಮಾಡಬೇಕು ಅಂದ್ಕೊಂಡಿದ್ವಿ. ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಹಾಗೆ ಗಾಡಿಗಳ ಪೂಜೆ ಮಾಡಬೇಕು ಅಂದ್ಕೊಂಡು ಹಾಗೆ ಬಿಟ್ವಿ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಗಾಡಿಗಳಿಗೆ ಹೋಗಿ ಪೂಜೆ ಮಾಡೋಣ. ನಾವು ಇವತ್ತು ದೀಪಾವಳಿಗೆ ಅಂತಲೇ ಗಾಡಿ ಪೂಜೆ ಮಾಡ್ತಿದ್ದೀವಿ, ಲಕ್ಷ್ಮೀ ಪೂಜೆಗೆ. ಸೊ ಇವತ್ತು ಗಾಡಿಗಳನ್ನ ಪೂಜೆ ಮಾಡೋಣ ಅಂತ ಹೇಳಿ ಹಾಗೆ ಎಲ್ಲ ವಿಗ್ರಹಗಳೆಲ್ಲ ತೊಳ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಸಂಜೆಯಿಂದನೇ ಎಲ್ಲ ಹೂವು ಕಟ್ಟಿ ಇಟ್ಟಿದ್ದೀನಿ. ಎಲ್ಲ ಇನ್ನು ಪೂಜೆ ಮಾಡಬೇಕು. ಗಾಡಿಗಳ ಹತ್ರ ಹೋಗೋಣ. ಸೊ ಗಾಡಿಗಳಿಗೆಲ್ಲ ಹೂವುಗಳೆಲ್ಲ ಕಟ್ಟಿ ಬಾಳೆ ದಿಂಡೆಲ್ಲ ಕಟ್ಟಿ ಇಡ್ತಾ ಇದ್ದಾರೆ. ಸೊ ಬಾಳೆ ದಿಂಡೆಲ್ಲ ಕಟ್ತಾ ಇದ್ರು ನಮ್ಮ ಹಸ್ಬೆಂಡು. ಸೊ ಹಾಗೆ ನಾವು ಎಲ್ಲ ಗಾಡಿ ತೊಳೆದಿಟ್ಟಿದ್ವಿ. ಸಂಜೆ ಆಗೋಯ್ತು, 6 ಗಂಟೆ 7 ಗಂಟೆ ಆ ಥರ. ಸೊ ಇನ್ನು ಪೂಜೆ ಮಾಡೋಣ ಅಂತ ಹೇಳಿ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ವಿ. ಸೊ ನಾವು ಹೋದ ವರ್ಷ ಕೂಡ ಸರಿಯಾಗಿ ಮಾಡಿರಲಿಲ್ಲ, ಹಾಗಾಗಿ ಈ ವರ್ಷ ಅಟ್ಲೀಸ್ಟು ದೀಪಾವಳಿ ಎಲ್ಲಾದರೂ ಮಾಡೋಣ ಅಂದ್ಕೊಂಡು ದೀಪಾವಳಿಯಲ್ಲಿ ಗಾಡಿಗಳೆಲ್ಲ ವಾಶ್ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡ್ವಿ. ಅದನ್ನು ಲೇಟ್ ಆಗೋಯ್ತು, ಬಟ್ ಪರವಾಗಿಲ್ಲ, ಆ ಟೈಮಲ್ಲೂ ಮಾಡ್ಬೋದು ಅಂತ ಇತ್ತು. ಹಾಗಾಗಿ ನಮ್ಮ ಗಾಡಿಗಳು ಹಾಗೆ ನಮ್ಮ 5ನೇ ಗಾಡಿ ಕೂಡ ಬಂದಿತ್ತು. ಸೊ ಹಾಗಾಗಿ ಅದು ಕೂಡ ಗಾಡಿ ಹಾಗೆ ಪೂಜೆ ಮಾಡಿಬಿಡೋಣ, ಅದಕ್ಕೂ ಸ್ವಲ್ಪ ಹೂವು ಹಾಕಿಬಿಟ್ಟು ಅಂತ ಹೇಳಿ ಎಲ್ಲ ಗಾಡಿಗೂ ಹೂವು ಹಾಕಿ, ಎಷ್ಟು ಹೂವು ಎಲ್ಲ ಕಟ್ಟಿದ್ದು ಇದೆಲ್ಲ ಬಿಡಿ ಹೂವು ತೊಗೊಂಡು ಬಂದು ನಮ್ಮ ಅತ್ತೆ ತೊಗೊಂಡು ಬಂದು ಕೊಟ್ಟಿದ್ರು. ಎಲ್ಲ ಕಟ್ಬಿಟ್ಟು ಎಲ್ಲ ಗಾಡಿಗೂ ಅದನ್ನೇ ಹಾಕಿದ್ದಾಯಿತು. ಸೊ ಮಕ್ಕಳ ಗಲಾಟೆ ಸಿಕ್ಕಾಪಟ್ಟೆ, ಅಲ್ಲಿ ಪಟಾಕಿ ಎಲ್ಲ ಜಾಸ್ತಿ ಹೊಡಿತಾಯಿದ್ರು. ಹಾಗಾಗಿ ನನಗೆ ಸೌಂಡ್ ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ನಾನು ಮತ್ತೆ ವಾಯ್ಸ್ ಕೊಡಬೇಕಾಯ್ತು. ಸೊ ತುಂಬಾ ಗಲಾಟೆ, ಪಟಾಕಿಗಳು ಹೊಡಿತಾನೆ ಇದ್ದರು. ಸೊ ಮಕ್ಳಿಗಂತೂ ಭಯನೇ ಇರಲ್ಲ, ಆ ರೀತಿ ಹೊಡಿತಾ ಇರ್ತಾರೆ. ನಮಗಂತೂ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸಾಕಾಗೋಯ್ತು, ಅಷ್ಟು ಸೌಂಡು. ಹಾಗಾಗಿ ಪೂಜೆ ಎಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಂಡ್ವಿ. ಅದರಲ್ಲೂ ಸ್ವಲ್ಪ ಮಳೆ ಬರೋ ಥರ ಇತ್ತು, ಮಳೆ ಬರೋ ಕಾರಣ ಹಾಗಾಗಿ ಬೇಗನೆ ಮುಗಿಸ್ಬಿಡೋಣ ಅಂತ ಹೇಳಿ ನಾವು ಇವತ್ತು ದೀಪಾವಳಿ ಹಬ್ಬಕ್ಕೆ ಈ ರೀತಿ ವಿಡಿಯೋವನ್ನು ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಗಾಡಿಗಳು ಓಡಾಡೋಕ್ಕೂ ಜಾಗ ಆಗ್ತಿರ್ಲಿಲ್ಲ ಅಲ್ಲಿ ರೋಡಲ್ಲಿ. ಸೊ ಹಾಗೇ ಎಲ್ಲ ಪೂಜೆ ಮಾಡಿದ್ರು. ನಮ್ಮ ಹಸ್ಬೆಂಡು ಎಲ್ಲ ಬಾಳೆ ದಿಂಡೆಲ್ಲ ಕಟ್ಟಿದ್ರು. ಹಾಗೆ ಸ್ವಲ್ಪ ನಾವು 2 ಗಾಡಿಗೆ ಪೂಜೆ ಮಾಡೋದು ಅಂತ ಹೇಳಿ 4 ಬಾಳೆ ದಿಂಡು ತಂದಿದ್ವಿ. ಇನ್ನು ಹಾಗೆ ನಮ್ಮ ಮನೋಜ್ ಕೂಡ ನಮ್ಮ ಗಾಡಿಗೂ ಮಾಡೋಣ ಅಂದರು. ಹಾಗೆ ಅದಕ್ಕೂ ಕೂಡ ಹಾಗೆ ಹೂವು ಹಾಕಿ, ಬಾಳೆ ದಿಂಡು ಇರಲಿಲ್ಲ, ಹಾಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಕ್ಳಿಗಂತೂ ದೀಪಾವಳಿಯಲ್ಲಿ ಖುಷಿ. ಅಷ್ಟು ಪಟಾಕಿ ಹೊಡೆದಿದ್ದಾರೆ, ಆದರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಅಷ್ಟು ಪಟಾಕಿ ಹೊಡೆದ್ರು, ಭಯ ಕೂಡ ಇಲ್ಲ ಅವ್ರಿಗೆ. ಆ ರೀತಿ ಪಟಾಕಿ ಅಂದರೆ ಅಷ್ಟಿಷ್ಟ, ಅಷ್ಟು ಹೊಡಿತಾರೆ ಅಂದರೆ ಅಷ್ಟು ಹೊಡಿತಾರೆ. ಇನ್ನೂ ಖುಷಿ ಅವ್ರಿಗೆ, ಇನ್ನೂ ಹೊಡಿಬೇಕು ಅಂತ ಹೇಳಿ. ನಮಗಂದರೆ ಕಿವಿ ಎಲ್ಲ ಸೌಂಡೆಲ್ಲ ಹೋಯ್ತು. ನನ್ನ ಮಕ್ಳಿಗಂತೂ ತುಂಬಾ ಖುಷಿ ಆಗೋಯ್ತು, ಇನ್ನೂ ಹೊಡಿಬೇಕು ಅಂತ. 2 ಡೇಸ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಆದರೂ ಕೂಡ ಅವ್ರಿಗೆ ಮಕ್ಕಳಿಗೆ ಅಷ್ಟೇ, ಎಷ್ಟು ಪಟಾಕಿ ಹೊಡಿಬೇಕನ್ನೋ ಹೊಡಿತಾ ಇರ್ತಾರೆ. ಬಟ್ ಅಷ್ಟು ಸೇಫ್ ಅಲ್ಲ ಅದು, ಹೇಳಿದ್ರು ಕೇಳಲ್ಲ. ಬಟ್ ಹೊಡಿಲಿ ಅಂತ ಹೇಳಿ ನಾವು ಅಲ್ಲೇ ಇದ್ದು ಸ್ವಲ್ಪ ಹೊಡ್ಕೊಂಡ್ರು. ಸೊ ನಮ್ಮಲ್ಲಿ ಈ ರೀತಿ ನಾವು ದೀಪಾವಳಿಯಲ್ಲಿ ಈ ರೀತಿ ಗಾಡಿಗಳ ಪೂಜೆ, ಹಾಗೆ ಮನೆಯಲ್ಲೂ ಪೂಜೆ ಮಾಡಿದ್ದೀವಿ. ಸೊ ನಿಮ್ಮ ಮನೆಗಳಲ್ಲೂ ಯಾವ ರೀತಿ ಮಾಡಿದ್ದೀರಾ? ನೀವೆಲ್ಲ ಗಾಡಿಗಳ ಪೂಜೆ ದಸರಾದಲ್ಲಿ ಮಾಡ್ತೀರಾ, ದೀಪಾವಳಿಯಲ್ಲಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರೂ ಹಬ್ಬಗಳು ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತಲೂ ತಿಳಿಸಿ. ಸೊ ಇದು ಆ್ಯಕ್ಚುಲಿ ನಾವು ನೆನ್ನೆನೇ ಹಾಕಬೇಕಿತ್ತು, ವಿಡಿಯೋ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಇವತ್ತು ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಅದೇನೋ ಮನೆಗಳಲ್ಲಿ ಆಗಾಗ ಈ ಥರ ಗಾಡಿಗಳು ತೊಗೊಂಡು ಬಂದಾಗ, ಅಥವಾ ನಾವು ವರ್ಷ ಇಡೀ ನಾವು ಅದರಲ್ಲಿ ಓಡಿಸಿರ್ತೀವಿ, ಒಂದಿನ ಅದಕ್ಕೆ ಅಂತ ಪೂಜೆ ಮಾಡಿ ಬಿಡೋದು ಅಂತ ಚೆನ್ನಾಗಿರುತ್ತೆ. ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಬೇಗ ಮಾಡೋಣ ಅಂತ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಅದರಲ್ಲಿ ಬೇಗ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಪೂಜೆ ಮಾಡ್ತಾಯಿದ್ವಿ. ಅದು ಮೇನ್ ರೋಡ್ ಆಗಿರೋದ್ರಿಂದ ಗಾಡಿಗಳೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗಾಗಿ ಫಾಸ್ಟಾಗಿ ಮುಗಿಸ್ಬಿಡೋಣ ಅಂತ ಹೇಳಿ ಕುಂಬಳಕಾಯಲ್ಲಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಕುಂಬಳಕಾಯಲ್ಲೆಲ್ಲ ಕಾಸು ಹಾಕ್ಬಿಟ್ಟು ಅದರಲ್ಲಿ ಹಾಕಿದ ತಕ್ಷಣ ಎಲ್ಲರೂ ಬಾಚ್ಕೊಂಡ್ಬಿಡೋರು. ಇವಾಗೆಲ್ಲ ಆ ಥರ ಬಾಚ್ಕೊಳ್ಳೋಲ್ಲ. ಮೊದಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಆ ಥರ ಹೊಡೆದಿದ ತಕ್ಷಣ ಎಲ್ಲರೂ ಬಾಚ್ಕೊಂಡ್ಬಿಡೋರು.
ಹೊಡೆದು ಈಗಲೂ ಎಷ್ಟು ಪಟಾಕಿಗಳು ಹೊಡಿತಾನೇ ಇದ್ದಾರಪ್ಪ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಹೊಡಿತಾನೆ ಇರ್ತಾರೆ. ಗಲಾಟೆ ಸೌಂಡ್ ಅಂದರೆ ಸೌಂಡು. ಸೊ ನಮ್ಮ ಹಸ್ಬೆಂಡ್ ಕುಂಬಳಕಾಯಿನ ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ ಎತ್ಕೊಂಡು. ಎಲ್ಲ ಅದಕ್ಕೆ ಕರ್ಪೂರ ಎಲ್ಲ ಹಾಕಿ ರೌಂಡ್ ಹೊಡೆದು ಆಮೇಲೆ ಅದನ್ನು ಹೊಡೆಯೋದು. ಸೊ ಆಗಿನ ಕಾಲದಲ್ಲಿ ಆ ಥರ ಎಲ್ಲ ಹೊಡೆದ್ರೆ ಎಷ್ಟು ಜನ ಚೆನ್ನಾಗಿ ಬಂದು ಎಲ್ಲರೂ ಹೊಡೆದ್ಬಿಟ್ಟು ಅದರೆಲ್ಲ ಆರಿಸ್ಕೊಂಡು ಎಲ್ಲ ಹೋಗೋರು. ಸೊ ನಮ್ಮ ಮನೆಯಲ್ಲಿ ಗಾಡಿಗಳ ಪೂಜೆ ಈ ರೀತಿ ಸಿಂಪಲ್ಲಾಗಿ ನಾವು ಮಾಡಿದ್ದೀವಿ. ಸೊ ಸಿಂಪಲ್ಲಾಗಿ ನಾವು ಈ ರೀತಿ ಗಾಡಿಗಳ ಪೂಜೆ ಮಾಡಿದ್ವಿ. ಸೊ ಒಬ್ಬೊಬ್ಬರೇ ಗಾಡಿ ತೆಗಿಯೋಣ ಅಂತ ಹೇಳಿ ನಮ್ಮ ಮನಸ್ಸು ಫಸ್ಟ್ ತೆಕ್ಕೊಂಡ. ಸೊ ಆಮೇಲೆ ಹಾಗೆ ನಿಂಬೆಹಣ್ಣು ಜಾರ್ಕೊಂಡು ಹೋಗ್ತಾಯಿತ್ತು. ಸರಿ ಬಿಡು ಅಂತ ಮತ್ತೆ ಇಟ್ಟಿದ್ದಾಯಿತು. ಆಮೇಲೆ ಒಬ್ಬೊಬ್ಬರೇ ತೆಗೆದುಬಿಡೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ತೆಗೀರಿ ಅಂದರೆ ನೀವು ಫಸ್ಟ್ ತೆಕ್ಕೋ ಆಮೇಲೆ ನಾನು ತೆಗಿತೀನಿ ಅಂದರು. ಸರಿ ಬಿಡು ಅಂತ ನಾನು ಫಸ್ಟ್ ತೆಗೆದೆ. ಸೊ ನಾನು ಡಬಲ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ನನ್ನ ಗಾಡಿ ಪುಷ್ ಮಾಡೋಕ್ಕಾಗಿಲ್ಲ. ಸೊ ಆಮೇಲೆ ಮತ್ತೆ ಪುಷ್ ಮಾಡಿದ್ರು. ಅದು ಲೆಮನ್ ಹಾಗೆ ಜಾರ್ಕೊಂಡ್ಬಿಡ್ತು ನಿಂಬೆಹಣ್ಣು. ಮತ್ತೆ ಇಟ್ಟಿದ್ದಾಯಿತು ಇನ್ನೊಂದು ರೌಂಡು. ಸೊ ಆಮೇಲೆ ನನ್ನ ಗಾಡಿನೂ ತೆಕ್ಕೊಂಡು ಸೊ ಈಗ ನಮ್ಮ ಹಸ್ಬೆಂಡ್ ಗಾಡಿನೂ ತೆಗೆದುಬಿಟ್ಟು ಆಮೇಲೆ ನಾವು ಇವಾಗ ಗಾಡಿಗಳ ಪೂಜೆ ಎಲ್ಲ ಆಯಿತು. ಸೊ ಇನ್ನು ಲಕ್ಷ್ಮೀ ಪೂಜೆ ಕೂಡ ಹಾಗೆ ಆಯಿತು. ಮನೆಯಲ್ಲಿ ನಾವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಈ ವರ್ಷ ದೀಪಾವಳಿಗೆ. ಹಾಗೆ ನೈಟಲ್ಲಿ ನಾನು ಲಕ್ಷ್ಮೀ ಪೂಜೆಗೋಸ್ಕರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ, ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. 12 ಗಂಟೆ ಆದಮೇಲೆ ಆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಮಧ್ಯರಾತ್ರಿ ಮಾಡೋ ಪೂಜೆ ಆಗಿರೋದ್ರಿಂದ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ನೋಡಿ ಮಾಡ್ಕೊಳ್ಳಿ ಬೇಕಾದರೆ. ಎಲ್ಲದನ್ನು ಈ ರೀತಿ ಇಟ್ಬಿಟ್ಟು ನಾನು ನೈಟಲ್ಲಿ ಪೂಜೆ ಮುಗಿಸಿದ್ದೀನಿ. ಸೊ ನಿಮ್ಮ ಮನೆಗಳಲ್ಲೂ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮಿಸ್ ಮಾಡದೆ ವರ್ಷ ಈ ರೀತಿ ಮಾಡ್ಕೋತಾ ಹೋಗಿ. ನಮ್ಮ ಮನೆಯಲ್ಲಿ ಈ ರೀತಿ ದೀಪಾವಳಿಗೆ ಮಾಡ್ಕೊಂಡಿದ್ದೀವಿ.